ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹೊಸ ಹುಡುಗ ವಿಜಯ್. ಏನಾದ್ರು ಇವತ್ತು ಬೇಗ ಎದ್ಬಿಟ್ಟು ನಾನು ಹೊರಗಡೆ ಬಂದ್ಬಿಟ್ಟಿದ್ದೆ. ಡೈಲಿ ಬರೋ ರೀತಿ ಬಂದ್ಬಿಟ್ಟಿದ್ದೆ ನಾ ಎದ್ಬಿಟ್ಟೆ ನನ್ನ ತಮ್ಮನ ನೋಡಿದ್ರೆ ಈ ರೀತಿ ಏನ್ ನೋಡ್ತದ ನೀವು ಒಂದು ಟೈಮ್ ನೋಡಿ ನೋಡಿದ್ರಲ್ಲ SLC ಮುಗಿಸಿ ಕಾಲೇಜ್ಗೆ ವಯಸ್ಸು ಬಂದು ಕೂಡ ಇನ್ನೂ ಕೂಡ ಚಿಂಚಿದೀವಿ ನೋಡ್ಕೊಂಡು ಕುಂತವನೆ. ಹೀಗೆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೆ, ನಮ್ಮ ಅಣ್ಣ ಬಂದ್ಬಿಟ್ರು. ಇವ್ರ ಜೊತೆಗೆಲ್ಲ ಕಷ್ಟ ಸುಖ ಮಾತಾಡ್ಕೊಂತ ಬಾಯಲ್ಲಿ ಕುಯ್ದುಬಿಟ್ಟೆ. ಅವ್ರ ಫ್ಯಾಮಿಲಿ ರಿಲೇಟಿವ್ಸಲ್ಲಿ ಏನೋ ಪೂಜೆ ಇದೆ ಅಂದ್ರು, ಹಾಗಾಗಿ ಬಾಯಲ್ಲಿ ಕಟ್ ಮಾಡಿ ಕೊಟ್ಬಿಟ್ಟು ಇವ್ರ ಜೊತೆ ಕಷ್ಟ ಸುಖ ಮಾತಾಡ್ಬಿಟ್ಟು ಇವ್ರ ಟಾಟಾ ಬಾಯ್ ಮಾಡಿಬಿಟ್ಟು ನಾನು ಮನೆಗೆ ಬಂದೆ ಮನೆಗೆ ಬರ್ತಿದ್ದಂಗೆ ನಮ್ಮಮ್ಮ ಅಂದ್ರು, ಬೇಗ ಹೊಲ್ತಾಡಿಪ್ಪ, ಕೆಲಸ ಐತಿ, ಹಿಂಗೆ ಮಾಡ್ಕೊಂಡು ಆಗಲ್ಲ ಅಂತ. ಅದಕ್ಕೋಸ್ಕರ ನಾನು ನಮ್ಮಮ್ಮ ಕೂಟ ಬಯಸ್ಕೊಂಡ್ಮೇಲೆ ಬುದ್ಧಿ ಬಂತು ಅಂದ್ಬಿಟ್ಟು ಹೊಲ್ಕಡೆ ಹೊಂಟೆ. ಒಂದೆರಡು ತಾಸು ಕೆಲಸ ಮಾಡಿದ್ಮೇಲೆ ಟಿಫನ್ ಮಾಡ್ಬೇಕು ಅಂತ ಮನೆ ಕಡೆ ಬಂದೆ ಟಿಫಿನ್ ಏನು ಅಂದರೆ ಡಿಫ್ರೆಂಟಾಗಿ ಸಖತ್ತಾಗಿ ಚಿತ್ರಾನ್ನ ಮಾಡಿದ್ದೆ ಆ ಚಿತ್ರಾನ್ನ ತಿನ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ನಾನು ಶ್ರೀರಾಮ್ ಕೊಪ್ಪಕ್ಕೆ ಬೈಕ್ ಹೊಂಟ್ಬಿಟ್ಟೆ ಯಾಕೆ ಏನು ಅಂತ ಮುಂದೆ ಹೇಳ್ತಾ ಹೋಗ್ತೇನೆ ಬನ್ನಿ ನನಗಂತೂ ಮುಂಚೆ ನಮ್ಮ ತಮ್ಮ ಮತ್ತು ನಮ್ಮ ಮಲೇಶನ ಮುಂದೆ ಹೋಗ್ತಾರೆ. ಇಲ್ಲಿ ಊಟಕ್ಕೆ ರೆಡಿಯಾಗಿತ್ತು ಹಾಗಾಗಿ ಇಲ್ಲಿ ಬರೋಕ್ಕೆ ರೀಸನ್ ಅಂದರೆ ಇವತ್ತು ಇಲ್ಲಿ 3 days ಕಂಟಿನ್ಯೂ ಆಗಿ ಯಾವುದೋ ಒಂದು ಪೂಜೆ ಇದೆ ಅಂತ ಯಾವ ಪೂಜೆ ಅಂದ್ಬಿಟ್ಟು ನಾನು ಮರೆತುಬಿಟ್ಟೆ. ಇದನ್ನ ಮುಂದೆ ಹೋಗ್ತಾ ಹೇಳಕ್ಕೆ ಇಷ್ಟಪಡ್ತೀನಿ ಬನ್ನಿ ಹಾಗಾಗಿ ತುಂಬ ಜನ ನನಗೆ ಇನ್ವೈಟ್ ಮಾಡಿದ್ದು, ಹಾಗಾಗಿ ನಾ ಬರಬೇಕಂತ ನನಗೆ ಅನಿಸ್ತು. ಹಾಗಾಗಿ ಬೇಗ ನಾನು ಕೂಡ ಬಂದುಬಿಟ್ಟೆ ಇಲ್ಲಿ ಬರ್ತೀನಿ, ಜನ ಸಾಗರ ಈ ರೀತಿ ಸೇರಿಕೊಂಡು ನಾನು ಕೂಡ ಊಟ ಕೂತ್ಕೊಂಡೆ. ನನಗಿಂತ ಚೆನ್ನಾಗಿ ಇವರೇ ಎಲ್ಲ ಚೆನ್ನಾಗಿ ಊಟ ಮಾಡಿಸೋ ಅಂತ ನನಗೆ ಗೊತ್ತಾಯಿತು. ಹಾಗಾಗಿ ನಾನು ಕೂಡ ಊಟ ಮಾಡಿಕೊಂಡು ಅವ್ರ ಜೊತೆನೆ ಹಿಂದೆ ಮುಂದೆ ಹೊಂಟ್ಬಿಟ್ಟೆ ಮಲೇಷಿಯನ್ನ ಬಿಟ್ಟು ಕೈ ಹಿಂಗೆ ಅನ್ಕೊಂತ ಮುಂದ್ಗಡೆ ಹೊಂಟ್ಬಿಟ್ಟೆ ನಾನು ಕೂಡ ಅವ್ರ ಜೊತೆನೆ ಹೋಗ್ಬೇಕಂತ ಡಿಸೈಡ್ ಮಾಡಿ ಹೊಂಟ್ಬಿಟ್ಟೆ. ಇಲ್ಲಿ ಬರ್ತಿದ್ದೆ ನಮ್ದು ಒಂದು ಟೀಮ್ ರೆಡಿ ಆಗೋಯ್ತು ನೋಡಿ ಇದೆಲ್ಲ ನನ್ನ ಟೀಮ್ ಮೆಂಬರ್ಸ್ ನಾನು ಕೂಡ ಅವ್ರ ಜೊತೆಗೆ ಸೇರ್ಕೊಂಡ್ಬಿಟ್ಟೆ. ಈ ಟೀಮ್ ನೋಡ್ಬಿಟ್ಟು ನಿಮಗೆಲ್ಲ ಏನು ಅನಿಸ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ಐಸ್ ಕ್ರೀಮ್ ತಿನ್ಕೊಂತಾನೆ ಬಡ ನಮ್ಮ ಹುಡುಗನ ಹಾಕೊಂಡು ನಾನು ದೇವಸ್ಥಾನ ಕಡೆ ಬಂದ್ಬಿಟ್ಟೆ ಇವತ್ತು ಈ ದೇವಸ್ಥಾನದ್ದು ಓಪನಿಂಗ್ ಆಗಿತ್ತು ಹಾಗೆ ಇವತ್ತು ಈ ದೇವಸ್ಥಾನದ್ದು ಹೋಮ ಕೂಡ ಇತ್ತು. ತುಂಬ ಜನ ಹೆಣ್ಮಕ್ಳು ಡಿಫ್ರೆಂಟಾಗಿ ಪೂಜೆಗಳನ್ನು ಇಟ್ಕೊಂಡಿದ್ದು ಅಂತ ಕೇಳ್ಪಟ್ಟೆ ಹಾಗೆ ಕಳಸ ಕೂಡ ಒಟ್ಟಿದ್ದು ಅಂತ ಕೇಳ್ಪಟ್ಟೆ. ನಾನು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟೆ ದೇವಸ್ಥಾನ ಬಂದ್ಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೆಲ್ಲ ಹೇಗೆ ಅನಿಸ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಅದನ್ನೆಲ್ಲ ಮುಗಿಸ್ಕೊಂಡು ಬಾರಪ್ಪ ಹೋಗೋಣ ಅಂದರೆ ರೆಡಿ ಅಣ್ಣ, ಇದೆಲ್ಲ ನಮ್ಮದೇ ಅರೇಂಜ್ಮೆಂಟು, ನಮ್ಮದೇ ಇದೆಲ್ಲ, ಸ್ವಲ್ಪ ಚೇರ್ ಎತ್ತಿಗೆ ಬರ್ತೀನಿ ಅಂದ್ಬಿಟ್ಟೆ ಇವನ್ ಕೆಲಸ ಮುಗಿಸ್ಕೊಂಡ್ಬಿಟ್ಟು ನಾವು ಬೇಗ ಮಂಜಕ್ಕ ಮನೆ ಕಡೆ ಬಂದ್ಬಿಟ್ವಿ ಮಂಜಕ್ಕ ಮನೆಗೆ ಬಂದ್ಬಿಟ್ಟು ಮಂಜಕ್ಕನ ಕರ್ಕೊಂಡು ಹೊಂಟ್ಬಿಟ್ಟೆ ಎಲ್ಲಿಗೂ ಅನ್ಕೊಂಡ್ರೆ ಮಂಜಕ್ಕನ ಚಿಕ್ಕ ಕೆಲಸ ಇತ್ತು ಅಂತ ಗೊತ್ತಾಯಿತು. ಹಾಗಾಗಿ ಮಂಜಕ್ಕನ ನಮ್ಮ ಮನೆಗೆ ಕರ್ಕೊಂಡ್ಬಂದ್ಬಿಟ್ಟೆ ಯಾಕೆ ಅಂತ ಮುಂದೆ ಹೇಳ್ತೀನಿ. ಅಲ್ಲಿಂದ ಬೇಗ ನಾನು ಇಲ್ಲಿ ಹರಿಪಣ್ಣನ ಅಂಗಡಿ ಬಂದ್ಬಿಟ್ಟೆ ಯಾಕೆಂದರೆ ಹರಿಪಣ್ಣ ತುಂಬ ದಿನ ಆಯಿತು ಮಾತಾಡ್ಸಿಲ್ಲ ಅಂತ ನನಗೆ ಅನಿಸ್ತು. ಹಾಗಾಗಿ ಬಂದ್ಬಿಟ್ಟು ಹರಿಪಣ್ಣ ರೀತಿ ಮಾತಾಡಿಬಿಟ್ಟು ಸಿಕ್ಕಾಪುಟ್ಟ ಪ್ರಾಬ್ಲಮ್ಸ್ ಕ್ಲಿಯರ್ ಮಾಡ್ಕೊಂಡು ಹೊಂಟ್ಬಿಟ್ವಿ ಮುಂದ್ಗಡೆ ಎಲ್ಲಿಗೆ ಹೊಂಟ್ವಿ ಅಂತ ನಿಮ್ಗೆ ಗೊತ್ತಾಗಬೇಕಾ? ಬನ್ನಿ ನಿಮಗೆ ತಿಳ್ಸಕ್ಕೆ ಇಷ್ಟಪಡ್ತೇನೆ ಎಲ್ಲಿಗೆ ಹೋಗ್ತೇನೆ ಅಂದ್ಬಿಟ್ಟು. ಅಲ್ಲಿಂದ ಇಲ್ಲಿ ಕೋಡಕ್ರಾಸಿ ಬರುತ್ತೆ. ನನ್ನ ತಮ್ಮ ಬ್ಯಾನರ್ನಲ್ಲಿ ನಕ್ ಅಂತ ನಿಂತ್ಕೊಂಡ್ಬಿಟ್ಟಿದ್ದ 88.66% ಮಾಡಿಬಿಟ್ಟು ಖುಷಿಯಿಂದ ಅದಾನೆ. ಆಲ್ಮೋಸ್ಟ್ ಇವ್ನು ನೋಡ್ಬಿಟ್ಟು ಬಡ ಹಾಗೆ ಮನೆಗೆ ಬಂದು ಮಂಜಕ್ಕನ ಕರ್ಕೊಂಡು ಹೊಂಟ್ಬಿಟ್ಟೆ. ಎಲ್ಲಿಗೆ ಅನ್ಕಂದ್ರೆ ಇಲ್ಲಿ ಬಂದ್ಮ್ಯಾಗ ಅಕ್ಕ ಒಂದೇ ನಿಮಿಷ ಅಂತ ಹೋದವಳು 1 ತಾಸು ಆದ್ಮೇಲೆ ವಾಪಸ್ ಬಂದ್ಲು ಬಂದ್ಮೇಲೆ ಬೇಗ ಕರ್ಕೊಂಡು ಮನೆ ಕಡೆ ಬಂದೆ ಇಲ್ಲಿಂದ ಸೀದಾ ಮನೆ ಕಡೆ ಹೊಂಟ್ಬಿಟ್ಟೆ ನೆಕ್ಸ್ಟ್ ವ್ಲಾಗ್ ನೆಕ್ಸ್ಟ್ ಮೀಟು ಟಾಟಾ